ಮನೆಯಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಈಗ ಸ್ವತಃ ಮಲ್ಲಿಕಾರ್ಜುನ ಅವ್ರು ಮಿನಿಸ್ಟರ್ ಇದ್ದಾರೆ. ಅವರ ಮಿಸ್ಸಸ್ ಅವರ ಹೆಂಡತಿ ಅವರು MP ಇದ್ದಾರೆ. ಮತ್ತು ಶಿವಶಂಕರಪುರ ಸಾಯುವವರೆಗೂ ಆ ಒಂದು ಏನಪ್ಪ ಅಂತಂದ್ರೆ ಇಲ್ಲಿಯ ಶಾಸಕರ ಮತ್ತು ಅವ್ರ ಮಿನಿಸ್ಟ್ರ ಆದಿದ್ದು ನಾವು ನೋಡಿದ್ವಿ ಈಗಾಗಲೇ. ಈ ಎಲ್ಲ ನೆಲೆಯಲ್ಲಿ ಸಾಕಷ್ಟು ಅಧಿಕಾರವನ್ನು ಅನುಭವಿಸಿದಂತಹ ಮಲ್ಲಿಕಾರ್ಜುನ್ ಅವರು ತಂದೆ ತಿಳ್ಕೊಂಡ ಮೇಲೆ ಇನ್ನೂ ಸಣ್ಣ ಹುಡುಗಿದ್ದಾನೆ ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ಸಮರ್ಥ. ಆ ಸಮರ್ಥನ ಕೊಡಬೇಕು ಟಿಕೆಟ್ ಅಂತೇಳಿ ಜಿದ್ದಿಗೆ ಬಿದ್ದು ಅದೇ ಕಾಲಕ್ಕೆ ಜಮೀರ್ ಅಹಮದ್ ಖಾನ್ ಅವ್ರ ಜೊತೆಗೂ ಜಗಳಾಡಿ ನೀ ಯಾರಪ್ಪ ನಮ್ಮ ಕ್ಷೇತ್ರಕ್ಕೆ ಬರಾವ ಅನ್ನುವಂಗೆ ಸಹಿತ ಮಾತಾಡಿ ವಿಶೇಷವಾಗಿ ಕೊನೆಯ ಕ್ಷಣದಲ್ಲಿ ಜಮೀರ್ ಅಹಮದ್ ಖಾನ್ ಮಾತು ಸಹಿತ ಕೇಳ್ದಂಗೆ ಅಥವಾ ಅವ್ರು ಬರ್ದಂಗೆ ಮಾಡ್ಕೊಂಡ್ಬಿಟ್ಟಂಥ ವ್ಯಕ್ತಿ ಜಗದು ಬಿಟ್ಟಿದ್ದ. ಈ ಒಂದು ಚುನಾವಣೆ ಕಾಲದಲ್ಲಿ ಹಿಂಸಲಿಗೆ ಬರ್ತಾಯಿಲ್ಲ, ಮುಂದುವರೆಗೆ ಬರ್ತಾಯಿಲ್ಲ. ಅದರಲ್ಲೂ ಟಿಕೆಟ್ ಕೊಡೋ ಪೂರ್ವದಲ್ಲಿ ನಾಮಪತ್ರ ಸಲ್ಲಿಸಿ ಮತ್ತಷ್ಟು ಗದ್ದಾಡಿಸಿಬಿಟ್ಟಿದ್ರು PS ಮಲ್ಲಿಕಾರ್ಜುನ ಅವರು. ಹೀಗಾಗಿ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಕೈ ಬಿಟ್ಟು ಹೋತು. ಅದೇ ಕಾಲಕ್ಕೆ ಶಾಮನೂರು ಶಿವಶಂಕರಪುರ ಮನೆತನಕ್ಕೂ ಸಿಗಲಿಕ್ಕಿಲ್ಲ ಅನ್ನೋ ವಾದವನ್ನು ಜೋರು ಹೇಳೋ ಸಂದರ್ಭದಲ್ಲೇ ಮತ್ತು ಕೊನೆಯವರೆಗೂ ಟಿಕೆಟ್ ಇವ್ರಿಗೆ ಕೊಡಲಿಲ್ಲ ಕಾಂಗ್ರೆಸ್ ಅವ್ರು ಯಾರಿಗೆ, ಸಾದಿಕ್ ಪೈಲ್ವಾನ್ರಿಗೆ. ಅವರು ಅನಿವಾರ್ಯವಾಗಿ ಪಕ್ಷೇತರರಾಗಿ ನಿಂತ ಅವರು ತಮ್ಮ ನಾಮಪತ್ರ ಹಿಂದೆ ತಗೊಳ್ಳಿಲ್ಲ. ಉಳಿದು ಬಿಡ್ತು, ನಿನ್ನೆ ತಗೊಳ್ತಿತ್ತು, ಉಳಿದು ಬಿಡ್ತು. ಹೀಗಾಗಿ ಇವತ್ತು ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ರು. ಎಲ್ಲರೂ ಪ್ರಯತ್ನ ಮಾಡಿದ್ರು. ಮುಸ್ಲಿಂ ಲೀಡರ್ಸ್ ಎಲ್ಲರೂ ಪ್ರಯತ್ನ ಮಾಡಿದ್ರು. ಆದರೂ ಅದಕ್ಕೆ ಯಾವುದಕ್ಕೂ ಜಪ್ಪಯ್ಯ ಅಂದಿರಲಿಲ್ಲ ನಮ್ಮ ಸಾದಿಕ್ ಪೈಲ್ವಾನ್ರು. ಈಗ ಏನಾಗಿಬಿಟ್ಟದಪ್ಪ ಅಂದ್ರೆ ಸ್ವತಃ ಮುಖ್ಯಮಂತ್ರಿ ಅವರು ಬಂದ ಮತ್ತು ಮೂಲತಃ ಸಿದ್ದರಾಮಯ್ಯ ಅವರಿಗೆ ಅವರ ವಿರೋಧಿಗಳು, ಅದರಲ್ಲೂ BJPಗರು ಸಿದ್ದರಾಮುಲ್ಲಾ ಅಂತ ಕರೆದ್ರಿಂದಾಗೆ ಅವ್ರು ಸಹಜವಾಗಿ ಮುಸ್ಲಿಂ ಪರ ಇರೋದನ್ನು ಅವ್ರಿಗೆ ಬೆನಿಫಿಟ್ ಈ ಸಂದರ್ಭದಲ್ಲಿ ಆಯಿತು, ಪ್ಲಸ್ ಪಾಯಿಂಟ್ ಆಯಿತು ಅಂತ ಈ ಸಂದರ್ಭ ಹೇಳಬೇಕಾಗ್ತದೆ. ಯಾಕಂದ್ರೆ ಅವ್ರೇನೋ ಒಂದು ಕನ್ವಿನ್ಸ್ ಮಾಡಿ